ಭಕ್ತನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಪ್ರೇರೆ. ಈ ಪತ್ರಿಕೆಯ ಮಹಾ ಉದ್ದೇಶವನ್ನ ಮತ್ತು ಧ್ಯೇಯನ ನಾವು ತಿಳಿದುಕೊಂಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆಯನ್ನ ಹೇಗೆ ನಾವು ತಿಳಿದುಕೊಳ್ಳಬೇಕೆಂಬುದಕ್ಕೋಸ್ಕರವಾಗಿ ಪೌಲನು ಈ ಒಂದು ಸುವಾರ್ತೆಯ ಬಹಳಷ್ಟು ಶ್ರೇಷ್ಠವಾದಂತಹ ಅಂಶಗಳನ್ನು ಇಲ್ಲಿ ವಿವರಿಸುತ್ತಿದ್ದಾನೆ. ಪ್ರಾಮುಖ್ಯವಾಗಿ ಪಾಪ ಮತ್ತು ಪಾಪ ಯಾರು ಪಾಪಿಗಳಾಗಿದ್ದಾರೆ, ಪ್ರತಿಯೊಬ್ಬ ವಿಶ್ವಾಸಿಯು ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಮತ್ತೊಬ್ಬರಿಗೆ ಹೇಳುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಉಪಯೋಗಿಸಿಕೊಳ್ಳುವಂತ ಈ ಪಾಪದ ವಿಷಯವಾಗಿ ನಾವು ಮಾತಾಡುವಾಗ ನಾವು ನೋಡುತ್ತೇವೆ, ಆ ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿರುವಂತಹ 11ನೇ ವಾಕ್ಯ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ. ಮತ್ತು ಆಮೇಲೆ ನಾವು ಬಳಸುವಂತ ಒಂದು ಪದ 120 ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಕೂಡ ಮಹಿಮೆಯನ್ನು ಹೋಗಿದ್ದಾರೆ ಎಂಬುದಾಗಿ. ಹಾಗೆ ನಾವು ತಿಳಿದುಕೊಳ್ಳುತ್ತೇವೆ ಪಾಪವು ಕೂಡ ಸಂಬಳ ಮರಣ ಎಂಬುದಾಗಿ. ಮತ್ತು ಪಾಪದಿಂದ ವಿಮೋಚನೆ ಕರ್ತನಾದ ಯೇಸು ಕ್ರಿಸ್ತನು. ಮತ್ತು ವಿಮೋಚಿಸಲ್ಪಟ್ಟವರು ಹೇಗೆ ಪಡುತ್ತಾರೆ? ರೋಮಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯ ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ. ಇದರಲ್ಲಿರುವಂತಹ ಪದಗಳು ಪ್ರೇರೆ ಪಾಪ, ವಿಮೋಚನೆ, ರಕ್ಷಣೆ ಮತ್ತು ರಕ್ಷಿಸಲ್ಪಡಬೇಕಾದವರು ಪಾಪ ಪರಿಹಾರಕ್ಕಾಗಿ ಅಂಗೀಕಾರ ಮಾಡಿಕೊಳ್ಳುವ ಪ್ರಾರ್ಥನೆ ಅಂದರೆ ನಿರ್ಣಯ, ತೀರ್ಮಾನ ಮತ್ತು ನೀತಿ, ಕೃಪೆ, ನಂಬಿಕೆ. ಹೆಚ್ಚು ಕಡಿಮೆ 7 ಪದಗಳನ್ನ ಈ ಒಂದು ಗ್ರಂಥದಲ್ಲಿ ನಾವು ಕಾಣ್ತೇವೆ, ನಾವು ಕಲಿತೇವೆ ಪ್ರೇರೆ. ಪಾಪ ಎಂಬುದಾಗಿ ನೋಡ್ತೇವೆ ಪ್ರೇರೆ, ಮತ್ತು ವಿಮೋಚನೆ, ರಕ್ಷಣೆ, ನಿರ್ಣಯ, ನೀತಿ, ಕೃಪೆ, ನಂಬಿಕೆ. ಈ 7 ಪದಗಳನ್ನು ಕುರಿತು ಈ ಗ್ರಂಥದಲ್ಲಿ ನಾವು ಕಲಿತೇವೆ. ಅದು ಕಲಿಯುವುದು ಮಾತ್ರವಲ್ಲ, ಎಷ್ಟು ಸಾರಿ ಈ ಗ್ರಂಥವನ್ನು ಓದ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ಸುವಾರ್ತಿಕರಾಗಬಹುದು ಎಂಬುದಾಗಿ ನನ್ನ ಒಂದು ನಂಬಿಕೆ. ಯಾಕೆಂದ್ರೆ ರೋಮಪುರದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾದ ರೀತಿಯಲ್ಲಿ 4 ಸುವಾರ್ತೆಯ ಪುಸ್ತಕಗಳಲ್ಲಿ ಇರುವಂತಹ ಒಂದು ಪದಗಳನ್ನ ಅಥವಾ ಸುವಾರ್ತೆಗೆ ಸಂಬಂಧಪಟ್ಟಂತ ಒಂದು ಅಂಶವನ್ನ, ಸಾರಾಂಶವನ್ನ ದೈವ ಸೇವಕನು ಮತ್ತು ನಾಯಕನು ಸೇವಕನಾಗಿರುವಂತಹ ಪೌಲನು ಬಹಳಷ್ಟು ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ನಾವು ಕಲಿತಾ ಇದ್ದೇವೆ ದೇವರ ಮಹಾಕೃಪೆಯಿಂದ. ಕಳೆದ ದಿನಗಳಲ್ಲಿ, ಕಳೆದ ವಾರ ನಾವು 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಮತ್ತು ಧ್ಯಾನ ಮಾಡುತ್ತಾ ಬಂದೆವು. ಅದರಲ್ಲಿ ಯಾರಿಗೆ ಮಹಿಮಾ ಪ್ರಭಾವ, ಯಾರಿಗೆ ನಿತ್ಯ ಜೀವ ಎಂಬುದಾಗಿ ನಾವು ಕಲಿತಾ ಬಂದೆವು ಪ್ರಿಯರೇ. ಅದನ್ನು ಕಲಿಯುವಾಗ ಆ ನಿತ್ಯತ್ವವನ್ನು ಪಡೆದುಕೊಳ್ಳುವಂಥವ್ರು ಎಂಥವ್ರು ಎಂಬುದಾಗಿ ನಾವು ತಿಳಿತಾ ಇದ್ದೆವು. ನಾವು ಕಲಿತುಕೊಳ್ಳಲು ಕರ್ತನ ಕೃಪೆ ತೋರುತ್ತಾ ಬಂದರು. ಅದಕ್ಕಾಗಿ ದೇವರಿಗೆ ನನ್ನ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಮತ್ತು ಈ ದಿನದ ಧ್ಯಾನಕ್ಕಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 13ನೇ ವಾಕ್ಯವನ್ನ ಧ್ಯಾನ ಮಾಡೋದಕ್ಕಾಗಿ ಕರ್ತನ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಕಲಿತು ನಾನು ನಿಮ್ಮೊಟ್ಟಿಗೆ ಅದನ್ನು ಹಂಚೋದಕ್ಕಾಗಿ ಸಿದ್ಧನಾಗಿದ್ದೇನೆ. ಈ ರಾತ್ರಿಯ ಧ್ಯಾನಕ್ಕಾಗಿ ನಾವೆಲ್ಲರೂ ನಮ್ಮ ಒಂದು ಸತ್ಯವೇದಗಳನ್ನ ಹೊಸ ಒಡಂಬಡಿಕೆಯ ರೋಮಪುರದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 13ನೇ ವಾಕ್ಯಕ್ಕೆ ನಾವು ತೆಗೆದುಕೊಳ್ಳೋಣ ಮತ್ತು ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಂದೆ ಸಾಗೋಣ ಪ್ರಿಯರೇ. 13ನೇ ವಾಕ್ಯ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಕರ್ತನ ಸ್ತೋತ್ರ ಉಂಟಾಗಲಿ. ಈಗಾಗಲೇ ನಮ್ಮ ಸಹೋದರರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ವಾಕ್ಯವನ್ನು ಸಹ ಒಂದು ಜೂಮ್ ಕೂಟದಲ್ಲಿ ಸ್ಕ್ರೀನ್ ಮೇಲೆ ಅವರು ತೋರಿಸಿದ್ದಕ್ಕಾಗಿ ತುಂಬಾ ಸಂತೋಷಗೊಳ್ಳನಾಗಿದ್ದೇನೆ. ಪ್ರೇರಿ ರಾತ್ರಿ ನಾವು ತಿಳಿದುಕೊಳ್ಳುವಂಥದ್ದು, ಈಗಾಗಲೇ ನಾವು ಧ್ಯಾನ ಮಾಡುತ್ತಾ ಮತ್ತು ಅನೇಕ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಒಂದು ವಾರದ ಇದು ಕೊನೆಯ ದಿನ, ಕರ್ತನ ಚಿತ್ತವಾದರೆ ನಾಳೆ ನಾವೆಲ್ಲರೂ ಕರ್ತನ ಮೇಜಿನ ಬಳಿಗೆ ಕೂಡಿ ಬರುವಂತ ದಿನ ಎಂಬುದಾಗಿ. ಹಾಗಾದ್ರೆ ಇದನ್ನ ಗಮನಿಸುವಾಗ ಇದು ಓದಿಕೊಂಡಂತ ವಾಕ್ಯವು ಮತ್ತು ನಾಳೆ ದಿನ ನೋಡುವುದಾದ್ರೆ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ, ಯಾಕಂದ್ರೆ ಕೆಲವರಿಗೆ ಇದೊಂದು ಧರ್ಮಶಾಸ್ತ್ರ ಅಥವಾ ನಾಳೆ ಕರ್ತನ ಮೇಜು ಮುರಿಯುವಂಥದ್ದು. ಇದರ ಬಗ್ಗೆ ಆಲೋಚನೆ ಮಾಡುವಾಗ ಕೆಲವು ಸಭೆಗಳಲ್ಲಿ ಪ್ರತಿ ವಾರವೂ ಕರ್ತನ ಮೇಜು ಇರುತ್ತದೆ, ಕೆಲವು ಸಭೆಗಳಲ್ಲಿ ಕರ್ತನ ಮೇಜು ಇರುವುದಿಲ್ಲ. ಒಂದು ವೇಳೆ ನಾಳೆ ಮೊದಲನೇದಾಗಿ ನೋಡುವಾಗ ಈ ಒಂದು ವಾರ ಮೊದಲನೇ ವಾರ, ಈ ಒಂದು ಜುಲೈ ತಿಂಗಳ ಮೊದಲನೇ ವಾರ ಆಗಿದ್ರಿಂದ ಅನೇಕ ಸಭೆಗಳು ಕೇವಲ ಮೊದಲನೇ ವಾರ ಮಾತ್ರ ಕರ್ತನ ಮೇಜು, ಯಾಕೆಂದ್ರೆ ಮುರಿಬೇಕು ಅಂತ. ಅದು ಮುರಿಬಾರದು ಎಂಬುದನ್ನು ನಾನು ಹೇಳ್ತಾ ಇಲ್ಲ, ಮುರಿಲೇಬೇಕು ಪ್ರತಿ ವಾರವೂ ಸಹ. ಆದ್ರೆ ಈ ದಿನ ಕಲಿಯುತ್ತಿರುವಂತಹ ಸಂದೇಶದಲ್ಲಿ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ, ಅನೇಕರು ಕೇಳಿಸಿಕೊಳ್ಳುವುದು ಮಾತ್ರ ಅಥವಾ ಓದಬೇಕು, ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಬೇಕು, ಬೆಳಿಗ್ಗೆ ಎದ್ದು ಯಾವುದೊಂದು ವಾಕ್ಯ ಓದ್ಬೇಕಂತ ಓದಿ ಸುಮ್ಮನೆ ಆಗ್ತಾರೆ. ಹಾಗಾದ್ರೆ ಯಾವುದು ಇಲ್ಲಿ ಯಾರು ನೀತಿವಂತರು? ಈ ದಿನದ ಒಂದು ಅಂಶ, ಯಾರು ನೀತಿವಂತರು ಅಥವಾ ಯಾರು ಧನ್ಯರು ಅಥವಾ ಯಾರು ದೇವರ ಮಕ್ಕಳು, ಯಾರಿಗೆ ಮೇಲಿನ ವಾಕ್ಯದಲ್ಲಿ ಯಾರಿಗುಂಟು ಯಾರಿಗಿಲ್ಲ ಎಂಬಂತ ವಾಕ್ಯವನ್ನು ಕಲಿತೆವೋ, ಯಾರಿಗೆ ಪ್ರಭಾವ, ಮಾನ, ನಿರ್ಲಯತ್ವಗಳು ಸಿಗುತ್ತದೋ,
ಎಂಬುದಾಗಿ ಮತ್ತೊಮ್ಮೆ ಇದನ್ನ ಮೆಲುಕು ಹಾಕುವಾಗ ಪ್ರಿಯ ದೇವಜನರೇ, ಕೇವಲ ಕೇಳಿದ ಮಾತ್ರದಿಂದ ಕೇಳಿಸ್ಕೊಳ್ಬೇಕು. ಇನ್ನು ನಾವು ನೋಡ್ತೇವೆ, ಒಳ್ಳೆಯದೇ, ಅವಿದ್ಯಾವಂತರಿಗೋಸ್ಕರವಾಗಿ ಅನೇಕ ಭಕ್ತರು ಇಂದಿನ ದಿನಗಳಲ್ಲಿ ಆಡಿಯೋ ಬೈಬಲ್ ಎಂಬುದಾಗಿ ಎಷ್ಟೋ ಬೆಲೆಯುಳ್ಳಂತ ಆಡಿಯೋ ರೆಕಾರ್ಡ್ ರೇಡಿಯೋಗಳನ್ನ ಸಿದ್ಧ ಮಾಡಿ ಕೊಡ್ತಿದ್ದಾರೆ. ಮೆಮೊರಿ ಕಾರ್ಡ್ ಹಾಕಿ ಸುಮಾರು 7,000 ಇರುವಂತದ್ದನ್ನ ಉಚಿತವಾಗಿಯೂ ಕೆಲವರಿಗೆ, ಯಾಕೆಂದ್ರೆ ಕೇಳಿಸ್ಕೊಳ್ಳಲಿ, ಒಳ್ಳೇದೇ. ಆದ್ರೆ ಕೇಳಿಸ್ಕೊಂಡ್ರೆ ಮಾತ್ರಕ್ಕೆ ನೀತಿವಂತರಾಗುವುದಿಲ್ಲ, ಓದಿದ್ರೆ ಮಾತ್ರಕ್ಕೆ ನೀತಿವಂತರಾಗುವುದಿಲ್ಲ. ಕೆಲವು ಆಚರಿಸ್ತಾರೆ, ನಾಳೆ ಭಾನುವಾರ ಸಭೆಗೆ ಹೋಗ್ಬೇಕು ಎಂಬುದಾಗಿ ಹೇಳ್ತೀನಿ. ಆದ್ರೆ ಯಾವುದಕ್ಕಾಗಿ ನಾವು ಹೋಗ್ಬೇಕು? ನಾಳೆ ವಾರದ ಮೊದಲ ದಿನ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಎಂಬುದಾಗಿ ಹೇಳೋದು ಬೇಡ. ಕರ್ತನಿಗೋಸ್ಕರ, ಸ್ವಾಮಿ ನಮಗೋಸ್ಕರ ಕೊಟ್ಟಂತ ಪರಿಶುದ್ಧವಾದ ದಿನ, ಆತನು ನಮಗಾಗಿ ನೇಮಿಸಲ್ಪಟ್ಟಂತ ದಿನ, ಆತನ ಆಲಯದಲ್ಲಿ ಹೋಗಿ ಏನ್ ಮಾಡ್ಬೇಕು? ಕೆಲವರು ಮಾಡ್ತಾರೆ, ಆಲಯದಲ್ಲಿ ಹೋದ್ರು ಅವ್ರದ್ದು ಆಲೋಚನೆ ಬೇರೆ ಇರ್ತದೆ ಪ್ರೇರೆ. ಹಾಗಾದ್ರೆ ಪರಿಶುದ್ಧವಾದ ದೇವರ ಆಲಯದಲ್ಲಿ ಯಜ್ಞವೇದಿಯ ಬಳಿಗೆ, ಬಲಿಪೀಠದ ಮುಂದೆ, ಧೂಪ ವೇದಿಯ ಬಳಿಗೆ ನಾವು ಕೂಡಿ ಬರುವಾಗ ಯಾಕೆ ನಾವು ಸೇರಿ ಬಂದಿದ್ದೇವೆ? ಸೇರಿ ಬರೋದಕ್ಕೆ ಉದ್ದೇಶವೇನು? ಇಗೋ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, 103 ಕೀರ್ತನೆಯನ್ನ ನಾವು ನೋಡ್ತಿಲ್ಲ ಪ್ರೇರೆ. ಹಾಗಾದ್ರೆ ಅದೆಲ್ಲವನ್ನ ಜ್ಞಾಪಕ ಮಾಡಿಕೊಂಡು ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡೋದಕ್ಕೋಸ್ಕರವಾಗಿ, ಆತನ ಮಾಡಿದ ಮೇಲಿಗೋಸ್ಕರವಾಗಿ ಹೃದಯಾಂತರದಲ್ಲಿ ಬರುವಂತ ಸ್ತೋತ್ರ ಅರ್ಪಿಸುವುದಕ್ಕಾಗಿ ನಾವು ಸಭೆಗೆ ಹೋಗುತ್ತಿದ್ದೇವೆ. ನಾನು ಯಾವ ಕಾಣಿಕೆಯೊಡನೆ ಸ್ತೋತ್ರದ ಕಾಣಿಕೆ ಅರ್ಪಿಸುವುದಕ್ಕಾಗಿ ಪ್ರೇರೆ. ಕೆಲವರು ಹೋಗ್ತಾರೆ ಕುಳಿತುಕೊಂಡು, ಏನೋ ಅಂದ್ರೆ ಪದ್ಧತಿ ಪ್ರಕಾರ ಸಭಾ ಹಿರಿಯರು ಕೀರ್ತನೆ ಓದ್ತಾರೆ, ಇನ್ನೊಬ್ರು 3 ಸ್ತೋತ್ರ ಮಾಡ್ತಾರೆ, ಆಮೇಲೆ ಕರ್ತವ್ಯ ಇರುತ್ತೆ, ತಗೊಂಡು ಮುಗೀತು. ಕೆಲವು 2ನೇ ಸಂದೇಶಕ್ಕಿರಲ್ಲ, ಅಷ್ಟೊಂದು ಬಿಜಿ ಹೋಗ್ತಾ ಇರ್ತಾರೆ. ಹಾಗಾದ್ರೆ ಅದು ನೀತಿನ ಪ್ರಿಯರು ಗಮನಿಸುವಾಗ, ಆ ಒಂದು ಮೇಜು ನಿನ್ನ ಬಳಿಗೆ ಬರುವಾಗ, ಆ ಕರ್ತನ ದೇಹ ನಿನ್ನ ಬಳಿಗೆ ಬರುವಾಗ, ಆ ಒಂದು ದೇವರ ಕರ್ತನ ಯೇಸು ಕ್ರಿಸ್ತನ ಜನನ ಮರಣ ಪುನರುತ್ಥಾನಗಳನ್ನ ಮೆಲುಕು ಹಾಕುವಾಗ ನಿನ್ನ ಹೃದಯದಲ್ಲಿ ಏನ್ ಬರ್ತಾ ಇದೆ? ಅವ್ರು ಹೇಳಿದ್ರು, ಹೌದು ಸ್ವಾಮಿ, ಆಮೇನ್. ಪ್ರಿಯರೇ, ಎಲ್ರು ಸ್ತೋತ್ರ ಮಾಡುವಾಗ ಆಮೇಲೆ ಹೇಳುದು ಒಳ್ಳೇದಾದ್ರೆ, ನಿನ್ನ ಹೃದಯದಲ್ಲಿ ಯಾವುದನ್ನ ಕೊಡುತ್ತಾ ದೇವ್ರಿಗೆ ಆಮೇಲೆ ಹೇಳ್ತಾ ಇದ್ದಿ? ಇಡೀ ವಾರವೆಲ್ಲ ಜೂನ್ ತಿಂಗಳು ಮುಗೀತು. ಆಗ ಜೂನ್ ತಿಂಗಳಲ್ಲಿ ಮಾಡಿದ ಮೇಲುಗಳೇನು? ಜೂನ್ ತಿಂಗಳಲ್ಲಿ ಕರ್ತನು ಒದಗಿಸಿಕೊಟ್ಟಂತ ಅದನ್ನ ಸಹಾಯ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ನಿನಗಿದ್ದಂತಹ ತಲೆ ಕೂದಲಿಗೆ ಹೆಚ್ಚಾದ ಪಾಪಗಳಿಗೋಸ್ಕರವಾಗಿ ಜಜ್ಜಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರು, ಯಾರು ನೀತಿವಂತರಾಗುತ್ತಾರೆ? ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಮತ್ತೆ ಯಾರು ನೀತಿವಂತರಾಗುತ್ತಾರೆ? ಅದನ್ನು ಅನುಸರಿಸುವವರೇ. ಇದನ್ನ ರಾತ್ರಿ ಗಮನದಲ್ಲಿಟ್ಟುಕೊಂಡು ನಾವು ಕಲಿಯೋಣ ಪ್ರೇರೆ. ಯಾರು ನೀತಿವಂತರಾಗುತ್ತಾರೆ? ಒಂದು ವೇಳೆ ನಾನು ರೆಫರೆನ್ಸ್ ಹೇಳುವಾಗ ತೆಗೆದು ಓದುವಂತರು ಓದಬಹುದು, ಇಲ್ಲಾಂದ್ರೆ ನಾವು ವಾಕ್ಯವನ್ನ ಕೇಳಿಸಿಕೊಳ್ಳಬಹುದು. ಅದಕ್ಕಾಗಿ ನಾವು ಮತ್ತೊಂದು ವಾಕ್ಯ ಭಾಗ ನೋಡಿಕೊಳ್ಳೋಣ. ಭಕ್ತನಾಗಿರುವಂತಹ ಶಿಷ್ಯನಾಗಿರುವಂತಹ ಯಾಕೋಬನ ಬರೆದ ಪತ್ರಿಕೆ, ಹೊಸ ಒಡಂಬಡಿಕೆಯ ಭಾಗ, 1ನೇ ಅಧ್ಯಾಯ 22ನೇ ವಾಕ್ಯ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಅದನ್ನು ನೀವು ಕೇಳುವವರು ಮಾತ್ರವೇ ಆಗಿದ್ದು, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ದೇವರ ಸ್ತೋತ್ರ ಉಂಟಾಗಲಿ. ಹಾಗಾದ್ರೆ ನಾವು ಈಗ ನೀತಿವಂತರಾಗಬೇಕಾದರೆ ಏನಾಗಿರ್ಬೇಕಾಗಿದೆ? ಈಗ ಕೇಳುವುದು ಓದುವುದು ಮಾತ್ರವಲ್ಲದೆ ಏನಾಗಿರ್ಬೇಕೆಂಬುದಾಗಿ ನಾವು ಕಲಿತಾ ಇದ್ದೇವೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ವಾಕ್ಯದ ಪ್ರಕಾರ. ಯಾಕಂದ್ರೆ ನನಗೆ ಒಂದು ವಾಕ್ಯ ಲೇಖನಗಳನ್ನ ನಾನು ಹೇಳುವಾಗ ಮತ್ತು ಬಹಳಷ್ಟು ನನಗೆ ದಾಹ ಎಂಬುದಾಗಿ ಹೇಳ್ತೇನೆ ಪ್ರೇರೆ. ವಾಕ್ಯದ ಪ್ರಕಾರವಾಗಿ ನಡೆಯಿರಿ. ಈ ವಿಷಯವನ್ನು ಕುರಿತು ಅನೇಕರ ಸಂಗಡ ನಾನು ಮಾತಾಡ್ತೇನೆ ಪ್ರೇರೆ. ಯಾಕೆಂದ್ರೆ ಇವತ್ತು ಪರಿಶುದ್ಧವಾದ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದ 7ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವಾರದ ಮೊದಲನೇ ದಿನ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಎಂಬುದಾಗಿ ನೋಡ್ತೇವೆ. ಕನ್ನಡ ಮೊದಲು ತೆಲುಗು ಬೈಬಲ್ ಇದ್ರೆ, ನನ್ನ ತೆಲುಗು ಇದೆ, ನಾನು ತೆಲುಗು ಹೆಚ್ಚು ಓದ್ತೇನೆ. ತೆಲುಗು ನಮ್ಮ ಸಭೆಯಲ್ಲಿ ನಾವು ಉಪದೇಶ ಕೊಡ್ತೇವೆ. ತೆಲುಗು ಬೈಬಲ್ ಅಲ್ಲಿ ಅದೇ ವಾಕ್ಯವನ್ನು ಗಮನಿಸುವಾಗ, ಮೊದಲು ಇಂಗ್ಲಿಷ್ ಅಲ್ಲಿ ಏನಾಗಿದೆ 7ನೇ ವಾಕ್ಯ? ಆದಿವಾರమున మేము ರೊಟ್ಟಿ ವಿರುಚುಟಕ್ಕೆ. ಇದು ವಾಕ್ಯ ಪ್ರೇರೆ. ಕೇಳಿದ ಮಾತ್ರ ಅಲ್ಲ ಪ್ರೇರೆ, ಇಲ್ಲಿ ನೋಡ್ತೀವಿ ವಾಕ್ಯದ ಪ್ರಕಾರ ಇವರಾಗಿ ವಾಕ್ಯ ಏನು ಕೊಟ್ಟಿದೆ ಸಭೆಗೆ? ಇದು ಸಭೆಯ ಸಿದ್ಧಾಂತಗಳು. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹಿಡಿದುಕೊಡಲ್ಪಟ್ಟಂತ ರಾತ್ರಿ ತನ್ನ ಶಿಷ್ಯರ ಸಂಗಡ ನಿಂತುಕೊಂಡು ರೊಟ್ಟಿ ತೆಗೆದುಕೊಂಡು ಆಶೀರ್ವಾದ ಮಾಡಿ, ಇದು ನನ್ನ ದೇಹ ತೆಗೆದುಕೊಂಡು ತಿನ್ರಿ ಎಂಬುದಾಗಿ ಹೇಳಿದ್ರಲ್ಲ. ಅನೇಕ ಒಂದು ಸಭೆಗಳ ಸ್ಟೇಟಸ್ಗಳನ್ನು ಕಾಣ್ತಾ ಇರ್ತೇನೆ, ನಾಳೆ ಕರ್ತನ ಭೋಜನ ಇದ್ರ ಒಳ್ಳೇದು. ಆದ್ರೆ ಯಾವಾಗ ದೂಷಣೆ ಮಾಡುತ್ತಿಲ್ಲ ಪ್ರೇರೆ. ಸಿದ್ಧಾಂತ ಇದು, ವಾಕ್ಯದ ಸತ್ಯಗಳಿದು. ಸಭೆಗೆ ಕೊಟ್ಟಂತ ಒಂದು ಸಂಸ್ಕಾರ. ಪ್ರತಿ ವಾರದ ಮೊದಲನೇ ದಿನ
ಯಾರು ನೀತಿವಂತರಾಗುತ್ತಾರೆ? ಯಾರು ಪ್ರಭಾವ, ಮಾನ, ನಿತ್ಯ ಜೀವನ ಹೊಂದಿಕೊಳ್ಳುತ್ತಾರೆ? ಇದನ್ನ ಬಹಳಷ್ಟು ಗಮನಿಸಬೇಕು ಪ್ರಿಯರೇ. ಇಲ್ಲಿ ನೋಡ್ತಾ ಇದ್ದೇವೆ ಏನೆಂಬುದಾಗಿ, ವಾಕ್ಯದ ಪ್ರಕಾರ ನಡೆಯುವರಾಗಿರ್ರಿ. ವಾಕ್ಯ ಲೇಖನಗಳೇನು? ಹೊಸ ಒಡಂಬಡಿಕೆಯ ಭಾಗದಲ್ಲಿ, ಅಪೊಸ್ತಲರ ಕೃತ್ಯಗಳಲ್ಲಿ, ಪ್ರಕಟಣೆ ಗ್ರಂಥದ ತನಕ ಭಕ್ತನಾಗಿರೋ ಪೌಲನು ಬರೆಯಲ್ಪಟ್ಟಂತ 14 ಪತ್ರಿಕೆಗಳಲ್ಲಿ, ಪ್ರತಿಯೊಂದು ಸಭೆಗೂ, ಪ್ರಕಟಣೆ ಗ್ರಂಥದ 7 ಸಭೆಗಳಲ್ಲಿ, ಆ 7 ಸಭೆಗಳು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾವೆ? ಬಹಳಷ್ಟು ಫಿಲದೆಲ್ಫಿ ಸಭೆಯನ್ನು ಗಮನಿಸ್ತೇವೆ ನಾವು ಪ್ರಿಯರೇ. ನಾನು ಅಲ್ಲಿ ಹೋಗ್ತಾ ಇರೋ 3ನೇ ಒಂದು ಪ್ರಕಟಣೆ ಗ್ರಂಥದಲ್ಲಿರುವಂತಹ ಸಭೆಗಳಲ್ಲಿ ಫಿಲದೆಲ್ಫಿಯ ಸಭೆ, ಆ ಸಭೆಗೆ ಬರುವಂತ ದೇವದೂತನು, ಕರ್ತನ ದೂತನು ಹೇಳುವಂತ ಒಂದು ಮಾತು, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿಕೊಂಡಿದ್ದರಿಂದ. ಪ್ರಿಯರೇ, ಕೇಳುವುದು ಮಾತ್ರವಲ್ಲ, ವಾಕ್ಯದ ಪ್ರಕಾರ ನಡೆಯುವಂತವರಾಗಿರಬೇಕು. ಇತ್ತೀಚಿನ ದಿನಗಳಿರುವಂತಹ ಒಂದು ಸಭೆಯ ಸಿದ್ಧಾಂತಗಳು ಬಹಳಷ್ಟು ಪಕ್ಕಕ್ಕೆ ಹೋಗಿವೆ ಪ್ರಿಯರೇ. ಯಾಕಂದ್ರೆ ಹೆಚ್ಚು ಇದಕ್ಕೆ ನಾನು ಪ್ರಾಧಾನ್ಯತೆ ಕೊಡುತ್ತಾ, ಮಾನ್ಯತೆ ಕೊಡುತ್ತಾ ಇದರ ಬಗ್ಗೆ ಬಹಳಷ್ಟು ದಾಹುಳವನಾಗಿದ್ದೇನೆ. ಯಾಕೆಂದ್ರೆ ಪ್ರತಿಯೊಂದು ಸಭೆಗಳು, ಪ್ರತಿಯೊಬ್ಬ ದೇವರ ಮಕ್ಕಳು ವಾರದ ಮೊದಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಆತನ ಆಲಯದಲ್ಲಿ, ಸಭೆ ಆತನ ಕೊಟ್ಟ ಸಂಸ್ಕಾರದಲ್ಲಿ ಪ್ರಿಯರೇ, ಅನೇಕ ಭಕ್ತರಿಗೆ ಹೇಳ್ತಾರೆ, ನಾವು ಆರಾಧನೆಯನ್ನ ಎಲ್ಲಿ ಕುಳಿತರು, ಎಲ್ಲಿ ನಿಂತ್ಕೊಂಡ್ರು ಆರಾಧನೆ ದೇವರಿಗೆ ಸ್ತೋತ್ರ ಸಲ್ಲಿಸಬಹುದು. ಸಹೋದರ ಸಹೋದರರು ಐಕ್ಯತೆ, ಅನ್ಯೋನ್ಯತೆಯಾಗಿ ಸೇರಿ ಬರುವಾಗ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದು ಸಂಸ್ಕಾರ ಸಭೆ ಕೊಟ್ಟಿದ್ದೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೌದು, ತುಂಬಾ ಒಳ್ಳೆಯ ವಾಕ್ಯವನ್ನ ಆಗ್ತಾ ಇದ್ದೀರಿ. ಹೌದು, ನಿನ್ನ ಸಹನ ವಾಕ್ಯವನ್ನ ಕಾಪಾಡಿಕೊಂಡಿದ್ದರಿಂದ ಯಾರು ನೀತಿವಂತರಾಗುತ್ತಾರೆ? ದೇವರ ವಾಕ್ಯವನ್ನ ಕಾಪಾಡಿಕೊಳ್ಳುವಂತರು ಎಂಬುದಾಗಿ ಈಗ ಎರಡನೇದಾಗಿ ನಾವು ಕಲಿಯುತ್ತಿರುವಂತದ್ದು. ಯಾರು ನೀತಿವಂತರು? ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲ್ಲ, ಓದಿದ ಮಾತ್ರದಿಂದಲ್ಲ ಪ್ರಿಯರೇ, ವಾಕ್ಯಾನುಸಾರವಾದ ಜೀವಿತ, ವಾಕ್ಯವನ್ನ ಅನುಸರಿಸಿ ಗಮನಿಸುವಂಥದ್ದು, ವಾಕ್ಯದ ಪ್ರಕಾರ ನಡೆಯುವರಾಗಿರಿ ಎಂಬುದಾಗಿ ನಾವು ಕಾಣ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತುಗಳನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಸುವಾರ್ತೆ ಪುಸ್ತಕ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 24ನೇ ವಾಕ್ಯ. 7ನೇ ಅಧ್ಯಾಯದ 24ನೇ ವಾಕ್ಯ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯವನ್ನ ಕೇಳುವಂತವ್ರು, ವಾಕ್ಯದ ಪ್ರಕಾರ ನಡೆಯುವಂತವರು ಮತ್ತು ವಾಕ್ಯವನ್ನ ಕೇಳಿ ಅವುಗಳಂತೆ ನಡೆಯುವರು ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಯಾರು ನೀತಿವಂತರು ಎಂಬುದಾಗಿ ಈ ದಿನ ಕಲಿಯುತ್ತಿರುವಂತ ಒಂದು ಪಾಠ, ವಾಕ್ಯವನ್ನು ಕೇಳಿ ನಡೆಯುವಂತವರು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಾಕ್ಯವನ್ನು ಸಹ ಒಂದು ವೇಳೆ ಏನಾದ್ರು ಓದ್ಬಹುದು. ತೆಗೆಯಲ್ಪಟ್ಟಂತವರು 28ನೇ ವಾಕ್ಯ ನೋಡಿ. ಲೂಕನ ಬರೆದ ಸುವಾರ್ತೆ ನಾವು ನೋಡಿಕೊಂಡು 28ನೇ ವಾಕ್ಯ. ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳೆಂದು ಕೂಗಿದಳು. ಆತನು, ಹಾಗನ್ನಬೇಡ, ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು. ಎಷ್ಟೊಂದು ಉತ್ತಮವಾದಂತ ಮಾತನ್ನು ಸ್ವಾಮಿ ಹೇಳ್ತಾರೆ ಪ್ರಿಯರೇ. ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ, ಯಾವುದಕ್ಕೆ? ವಾಕ್ಯಾನುಸಾರವಾದ ಜೀವಿತ, ಕ್ರಮಾನುಸಾರವಾದ ಜೀವಿತ, ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರೆಂಬುದಾಗಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈ ರಾತ್ರಿ ಕಲಿಯುವುದಕ್ಕಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಯಾಕೋಬನ ಪತ್ರಿಕೆಯಲ್ಲಿ ನೋಡುವಾಗ ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕು. 7:24 ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆ 11:28 ವಾಕ್ಯಾನುಸಾರವಾಗಿ ಸರಿಯಾಗಿ ಕೇಳಿ ಸರಿಯಾಗಿ ನಡೆದುಕೊಳ್ಳುವರೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಮತ್ತು ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 3ನೇ ವಾಕ್ಯ ನಾವು ಗಮನಿಸ್ತೇವೆ. 2ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಆದುದರಿಂದ ಅದನ್ನು ಬಲ್ಲವರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ ಇಲ್ಲಿ ಕಾಣ್ತೇವೆ ಪ್ರೇರೆ. ಯಾವಾಗ ನಾವು ನೀತಿವಂತರಾಗ್ತೇವೆ? ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ. ಕರ್ತನ ಕೊಟ್ಟಿರುವಂತಹ ಆಜ್ಞೆಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಪ್ರೇರೆ. ವಾಕ್ಯಾನುಸಾರವಾದ ಜೀವಿತ ಎಂಬುದಾಗಿ ನಾವು ಗಮನಿಸ್ತೇವೆ. ಮತ್ತೆ ಅದೇ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಾಕ್ಯಕ್ಕೆ ನಾವು ಬರುವಾಗ, 1 ಯೋಹಾನ 3ನೇ ಅಧ್ಯಾಯದ 7ನೇ ವಾಕ್ಯಕ್ಕೆ ನಾವು ಬರುವಾಗ ಇಲ್ಲಿ ನಾವು ಗಮನಿಸುವಂತದ್ದು 1ನೇ ಅಧ್ಯಾಯದ 7ನೇ ವಾಕ್ಯ ಸಹಕಾರವಾಗಿ ಓದ್ಬೋದು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಚನ. ಇಲ್ಲಿ ನಾವು ಗಮನಿಸ್ತೇವೆ ಪ್ರಿಯರೇ, ನಾವು ನೋಡುವಾಗ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ.
ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಯಾರು ನೀತಿವಂತರಾಗಿದ್ದಾರೆ? ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ. ನಾವು ಗಮನಿಸ್ತೇವೆ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಕುರಿತು ನಾವು ನೋಡುವಾಗ ಆತ ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂಬುದಾಗಿ 2:29 ನಾವು ಕಾಣ್ತೇವೆ. 1 ಯೋಹನ 2:29 ಆತ ನೀತಿವಂತನಾಗಿದ್ದಾನಂತೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ ಪೇತ್ರನು. ಆತ ನೀತಿವಂತನಾದ ಕ್ರಿಸ್ತನು ನೀತಿವಂತರಾದ ನಮಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ಮರಣವನ್ನು ಅಪ್ಪಿದನು, ಮರಣದ ಕಂಬವನ್ನು ಏರಿದನು. ಪ್ರಿಯ ದೇವಜನರೇ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಜನನ ದಿನವನ್ನ ಪ್ರಾರಂಭಗೊಂಡು ಕಲ್ವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಡುವ ತನಕ ಮತ್ತು ಪ್ರಾಣ ಕೊಟ್ಟು ಹೂಣಲ್ಪಟ್ಟು ಸತ್ತವರೊಳಗಿಂದ ಪರಲೋಕರಣವಾಗುವ ತನಕ ಕರ್ತನಾದ ಯೇಸು ಕ್ರಿಸ್ತನ ನಡೆ ನುಡಿ ನೋಟಗಳಲ್ಲಿ ಬಾಳಿನಲ್ಲಿ ಮಾನವ ಶರೀರವನ್ನು ಧರಿಸಿಕೊಂಡು ಮನುಷ್ಯನಾಗಿ 33 ವರ್ಷ 6 ತಿಂಗಳುಗಳ ಕಾಲ ಈ ಭೂ ಪ್ರಪಂಚದಲ್ಲಿ ನರರೊಟ್ಟಿಗೆ ಜೀವಿಸುವಾಗ ಆತನು ಮನುಷ್ಯನಾಗಿದ್ದನು. ಆತನಿಗೆ ದಾಹವಿತ್ತು, ಆತನಿಗೆ ಹಸಿವಾಯಿತು, ಆತನು ನಿದ್ರೆ ಮಾಡಿದನೆಂಬುದಾಗಿ ಕೇಳಿಸಿಕೊಳ್ಳುತ್ತೇವೆ. ಆದರೆ ಪ್ರೇರೆ, ಮನುಷ್ಯನಾಗಿ ಆತನಿಗೆ ದಾಹವಾದರೂ ಹಸಿವಾದರೂ ನಿದ್ರೆ ಮಾಡಿದರು ಮನುಷ್ಯನಿಗಿರುವಂತ ಯಾವುದೇ ಪಾಪ ಸಂಬಂಧವಾದಂತ ಯಾವ ಗುರುತುಗಳು ಯಾವುದು ಆತನಲ್ಲಿ ಕಾಣಲಿಲ್ಲ ಎಂಬುದಾಗಿ ನಾವು ಕಾಣ್ತೇವೆ ಪ್ರೇರೆ. ಅಷ್ಟೊಂದು ನೀತಿಯುಳ್ಳವನು. ಭೂ ಪ್ರಪಂಚದಲ್ಲಿ ಹುಟ್ಟಿದಂತ ಸ್ತ್ರೀಯಲ್ಲಿ ಹುಟ್ಟಿದಂತ ಯಾವ ಮನುಷ್ಯನು ಸಹ ಈ ರೀತಿಯ ನೀತಿಯನ್ನು ಅನುಸರಿಸಿದವರು ಚರಿತ್ರೆಯಲ್ಲಿ ಇಲ್ಲ ಎಂಬುದಾಗಿ ನಾವು ಕಾಣ್ತೇವೆ ಪ್ರೇರೆ. ನಾವು ಸಹ ಪಾಪಿಗಳೆಂಬುದಾಗಿ ನಾವು ಕಾಣ್ತೇವೆ. ಹಾಗಾದರೆ ಕರ್ತನಾದ ಯೇಸುವನ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡು ನಂಬಿ ರಕ್ಷಣೆ ಹೊಂದಿದಂತ ನಾವುಗಳು ಆತನ ಮಕ್ಕಳಾಗಿದ್ದರಿಂದ ನಾವು ನೀತಿಯನ್ನ ಅನುಸರಿಸುವವರು ಆಗಿದ್ದೇವೆ ಎಂಬುದಾಗಿ ಸತ್ಯವೇದ ನಮಗೆ ಕಲಿಸ್ತಾ ಇದೆ ಪ್ರೇರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಪೌಲನು ಬರೆಯಲ್ಪಟ್ಟ ಪತ್ರಿಕೆಗಳಲ್ಲಿ ಮಾತುಗಳನ್ನು ನಾವು ಕಾಣ್ತಿರುವಂತದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಾಕ್ಯವನ್ನ ನಾವು ಗಮನಿಸುವಾಗ 2ನೇ ಅಧ್ಯಾಯದ 16ನೇ ವಾಕ್ಯ ಅಲ್ಲಿ ನಾವು ಹೀಗೆ ಕಾಣ್ತೇವೆ. ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಈ ಮಾತು ಬಹಳಷ್ಟು ನಮ್ಮನ್ನ ಬಲಪಡಿಸುವುದಾಗಿದೆ ಪ್ರೇರೆ. ಯಾಕೆಂದ್ರೆ ಈಗ ತಿರಸ್ಕಾರ ಎಂಬುದಾಗಿ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ನಾವು ಗಮನಿಸ್ತೇವೆ, ಕ್ರಿಸ್ಮಸ್ ಸಂದರ್ಭ ಬಂದಾಗ ಸುವಾರ್ತೆಗೆ ಒಳ್ಳೆ ದಿನಗಳೇ, ಅದರಿಂದ ಏನೋ ಯಾವುದೇ ರೀತಿಯ ಪದ್ಧತಿಗಳು ನೇಮ ನಿಷ್ಠೆಗಳಾಗಿ ಆ ಒಂದು ಒಳ್ಳೆಯ ಕ್ರಿಸ್ತನ ಪ್ರೀತಿಯಿಂದ ಹೊರಪಡಿಸಬೇಕು. ಆದರೆ ಕೇವಲ ನೇಮ ನಿಷ್ಠೆಗಳಿಗೋಸ್ಕರವಾಗಿ ಅಲ್ಲ, ಕ್ರಿಸ್ತನ ಪ್ರಚಾರಪಡಿಸಲು ಕ್ರಿಸ್ತನ ಪ್ರಭಾವವನ್ನು ಪ್ರಚಾರಪಡಿಸೋಕ್ಕೋಸ್ಕರವಾಗಿ ಮಾಡ್ತದ ದೇವರಿಗೆ ಸ್ತೋತ್ರ. ನೇಮ ನಿಷ್ಠೆಗಳೆಂಬುದಾಗಿ ನೋಡ್ತೇವೆ. ಡಿಸೆಂಬರ್ ಅಲ್ಲಿ ಒಂದು ರೀತಿಯ ನಡತೆಗಳು ಮತ್ತು ಗುಡ್ ಫ್ರೈಡೆ ಬರುವಾಗ ಉಪವಾಸ ದಿನಗಳು. ಪ್ರಿಯರೇ, ಇದು ಬೇಡ ಎಂಬುದಾಗಿ ಹೇಳ್ತಿಲ್ಲ, ಬೇಕಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಬಹುದು, ಆದರೆ ನೇಮ ನಿಷ್ಠೆಗಳಲ್ಲ ಪ್ರಿಯರೇ. ಏನೆಂಬುದಾಗಿ ಹೇಳಿದ ಪೌಲನು, ಆದರೆ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನ ಅನುಸರಿಸಿ ನೀತಿವಂತ ನಿರ್ಣಯಿಸಲ್ಪಡೋದೆಂಬುದು ನಮಗೆ ತಿಳಿದ್ರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲ ನಂಬಿಕೆಯಿಂದಲೇ ನೀತಿವಂತ ನಿಲುಬಿಸಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನ ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ನಾವು ಕಲಿತೇವೆ ಪ್ರೇರೆ. ವಾಕ್ಯವನ್ನು ಕೇಳಬೇಕು, ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕು, ವಾಕ್ಯಾನುಸಾರವಾದ ಜೀವಿತವನ್ನು ನಡೆದುಕೊಳ್ಳಬೇಕು, ವಾಕ್ಯಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕು, ಆಜ್ಞೆಗಳನ್ನು ಕೈಗೊಳ್ಳಬೇಕು ಮತ್ತು ಕ್ರಿಸ್ತನ ಮೇಲಣ ನಂಬಿಕೆಯೊಂದಿಗೆ ಜೀವಿಸುವಾಗ ನಾವು ನೀತಿವಂತರಾಗ್ತೇವೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ಹಳೆ ಒಡಂಬಡಿಕೆಗೆ ನಾವು ಬರೋಣ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 1ನೇ ವಾಕ್ಯ. ಹಳೆ ಒಡಂಬಡಿಕೆಯ ಧರ್ಮೋಪದೇಶ ಕಂಡ ಡೆಟರ್ನಮಿ 4ನೇ ಅಧ್ಯಾಯದ 1ನೇ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅಲ್ಲಿ ವಾಕ್ಯವನ್ನು ಗಮನಿಸ್ತೇವೆ. ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರೆಂಬುದಾಗಿ ಹೇಳುವಂತ ಮಾತುಗಳನ್ನ ನಾವು ಕಾಣ್ತೇವೆ ಪ್ರೇರೆ. 6ನೇ ಅಧ್ಯಾಯದ 3ನೇ ವಾಕ್ಯ, ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದ 3ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಕಾಣ್ತೇವೆ, ಆದ್ದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಬೇಕು. ಯಾವಾಗ ನೀತಿವಂತರಾಗ್ತೇವೆ, ಯಾವಾಗ ನಾವು ವಾಗ್ದಾನವನ್ನ
ಪಡೆದುಕೊಳ್ಳುತ್ತೇವೆ? ಯಾವಾಗ ಆ ಪ್ರಭಾವ ಮಾನ ನಿತ್ಯ ಜೀವನ ಹೊಂದುತ್ತೇವೆ? ದೇವ ಜನರೇ, ಆಜ್ಞೆಗಳನ್ನ ಲಕ್ಷ್ಯವಿಟ್ಟು ಕೇಳಿ. ಹಳೆ ಒಡಂಬಡಿಕೆ ಆಜ್ಞೆಗಳು, ಹೊಸ ಒಡಂಬಡಿಕೆ ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಮಹಾ ಆಜ್ಞೆ ಎಂಬುದಾಗಿ ನಾವು ಕಾಣ್ತೇವಲ್ಲ ಪ್ರಿಯರೇ. ಅದನ್ನೇನ್ ಮಾಡಬೇಕೆಂಬುದಾಗಿ ಇಸ್ರಾಯೇಲರಿಗೆ ಕೇಳಿರಿ. ಇಲ್ಲಿ ಅನೇಕ ವಿಷಯಗಳನ್ನ ಬರೆಯಲ್ಪಟ್ಟಿದೆ, ಇಲ್ಲೇ ಬರೆಯಲ್ಪಟ್ಟಿದೆಯಲ್ಲ. ನಮ್ಮ ದೇವರ ದೇಹವನ್ನು ಒಬ್ಬನೇ ದೇವರು, ನೀವು ನಿಮ್ಮ ದೇವರ ದೇಹವನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಇವುಗಳನ್ನ ಇದರಲ್ಲಿ ಅನೇಕ ಉಂಟು. ಅಭ್ಯಾಸ ಮಾಡಿರೆಂಬುದಾಗಿ ಕುಳಿತಿರುವಾಗಲೂ ನಡೀತಿರುವಾಗಲೂ ಈ ವಾಕ್ಯಗಳನ್ನ ನಾವು ಕಲಿಬೇಕೆಂಬುದಾಗಿ ಆ ಗ್ರಂಥಕರ್ತನಾಗಿರುವ ಮೋಶೆ ಬರೆಯಲ್ಪಟ್ಟದ್ದನ್ನ ನಾವು ಗಮನಿಸ್ತೇವೆ ಪ್ರೇರೆ. ಅದೇ ಗ್ರಂಥದ 30ನೇ ಅಧ್ಯಾಯಕ್ಕೆ ನಾವು ಬರೋಣ. ಧರ್ಮದರ್ಶಕ ಕಂಡ 30ನೇ ಅಧ್ಯಾಯದ 12ನೇ ವಾಕ್ಯ. ಬಹಳಷ್ಟು ರೆಫರೆನ್ಸ್ಗಳಾಗಿರಬಹುದು, ಅದರ ವಾಕ್ಯದ ನಾವು ಕಲಿತಾ ಇದ್ದೇವೆ ಪ್ರೇರೆ. ಇದು ಮೇಲಣ ಲೋಕದಲ್ಲಿರುವ ಮಾತಲ್ಲ, ನಮಗೋಸ್ಕರ ಮೇಲಣ ಲೋಕವನ್ನು ಏರದನ್ನು ತಿಳಿದುಕೊಂಡು ನಮಗೆ ತಿಳಿಸುವಷ್ಟು ಶಕ್ತರು ಯಾರಿದ್ದಾರೆ ಎಂಬುದಾಗಿ ಇಲ್ಲಿ ಹೇಳುತ್ತಾ, ಈ ವಾಕ್ಯವು ನಿಮಗೆ 14ನೇ ವಾಕ್ಯ, ಈ ವಾಕ್ಯವು ನಿಮಗೆ ಸಮೀಪದಲ್ಲಿ ಇದೆ, ಇದು ನಿಮ್ಮ ಬಾಯಲ್ಲಿಯೂ ಹೃದಯದಲ್ಲಿ ಇದೆ, ಇದನ್ನ ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ. ಪ್ರತಿನಿತ್ಯ ದೈವ ಸೇವಕರಾಗಿರೋದು ಸೈಮನಣ್ಣ ಅಥವಾ ಸಿವಿಎಫ್ ಒಂದು ಕುಟುಂಬ. ಕರೋನಾ ಪ್ರಾರಂಭದಲ್ಲಿ ಪ್ರಾರಂಭಿಸಲ್ಪಟ್ಟಂತೆ ಒಂದು ಜೂಮ್ ಮೀಟಿಂಗ್. ಕಾರಣ ಏನಂದ್ರೆ ಪ್ರೇರೆ, ನಾವಿರುವ ಸ್ಥಳಗಳಲ್ಲಿ ವಾಕ್ಯವನ್ನು ಕೇಳಬೇಕು. ಯಾಕಂದ್ರೆ ಇದು ಬಹಳ ಒಳ್ಳೇದು. ಈಗಿರುವಂತ ಒಂದು ಈ ವಿಡಿಯೋಗಳು ಒಳ್ಳೇದಾಗಿ ನೋಡೋದಾದ್ರೆ ಇರುವಂತ ಒಂದು ಯೂಟ್ಯೂಬ್ ಅಲ್ಲಿ ಆಗಿರಬಹುದು, ಈ ಜೂಮ್ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲಾ ರೀತಿಯಾಗಿ ವಾಕ್ಯವನ್ನು ಕಲಿಬಹುದು. ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟು ಯಾವ ಇಂಥ ಸಂದೇಶ ಹುಡುಕು ಸಿಗುತ್ತೆ ಪ್ರೇರೆ. ನಮಗೆ ಯಾವ ಭಾಷೆ ಲಭ್ಯವೋ ಅದೇ ಭಾಷೆಯಲ್ಲಿ ನಾವು ಕಲಿಬೇಕಾಗಿದೆ ಪ್ರೇರೆ. ವಾಕ್ಯವನ್ನು ಕೇಳುತ್ತಾ 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 ಇಲ್ಲಿ ಯಾಕೆಂದ್ರೆ ಈ ವಾಕ್ಯವು ನಿಮಗೆ ಸಮೀಪದಲ್ಲಿ ಇದೆ, ಇದು ನಿಮ್ಮ ಬಾಯಲ್ಲಿ ಹೃದಯದಲ್ಲಿ ಇದೆ. ಅನೇಕರು ಗೊತ್ತುಂಟು. ನಾನು ಬಹಳಷ್ಟು ನಾಳೆ ಭಾನುವಾರದ ಬಗ್ಗೆ ಮಾತಾಡ್ತೇನೆ. ನಾಳೆ ಎಂಥ ದಿನವಾಗಿದೆ? ಕರ್ತನಾದ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನಗಳನ್ನು ಮೆಲುಕು ಹಾಕುವಂತ ದಿನ. ಹೋಗ್ಬಿಟ್ಟು ಸ್ವಾಮಿ ನನಗೋಸ್ಕರ ಮಾಡಿದ ಮೇಲುಗಳು. ಹೌದು, ಆ ಕಲ್ವರ ಶಿಲುಬೆಯಲ್ಲಿ ಕರ್ತನು ನಮಗೋಸ್ಕರ ಸ್ವಪ್ರಾಣವನ್ನು ಕೊಟ್ಟನು. ಭಯಂಕರವಾಗಿರುವಂತ ಆ ಏಟುಗಳನ್ನ ಗಮನಿಸುವಾಗ ಪ್ರೇರೆ, ಕೊರಡೆಗಳನ್ನು ಹೊಡಿಸಿಕೊಂಡು ನಮ್ಮಿಂದ ಗಮನಿಸ್ತೇವಲ್ಲ. ಆ ಶಿಲುಬೆಯ ತ್ಯಾಗ, ಈ ಕೈಗಳಲ್ಲಿ ಮಾಡಿದ ಪಾಪಕ್ಕೆ ಬದಲಾಗಿ ಆತನ ಕೈಗಳಲ್ಲಿ ಆ ತಲೆಗೆ ಮುಳ್ಳಿನ ಕಿರೀಟ, ಎಲ್ಲವನ್ನ ಗಮನಿಸುವಾಗ ಆ ಇಬ್ಬರ ಕಳ್ಳರಾಗಿ ನಾವಿದ್ದಂತ ಆ ಒಂದು ಶಿಲುಬೆಯನ್ನ ನನ್ನ ಕರ್ತನ ಹೊತ್ತುಕೊಂಡನು. ಆ ಪ್ರೀತಿಯನ್ನು ವರ್ಣಿಸುವಾಗ ಪ್ರೇರೆ ಮಾತ್ರವಲ್ಲ, ಆ ಶಿಲುಬೆಯಲ್ಲಿ ಸುಡಲ್ಪಟ್ಟಂತ ಆತನ ದೇಹವನ್ನು ನಮಗೆ ರೊಟ್ಟಿಯಾಗಿ ಕೊಟ್ಟಿದ್ದಾನೆ. ಬಾಯಲ್ಲಿದೆ, ಹೃದಯದಲ್ಲಿದೆ. ಅದು ನಾವೇನ್ ಮಾಡ್ತೇವೆ? ಅದನ್ನ ಕೆಲವು ಸಾರಿ ಬೇಕು ಬೇಡ ಎಂಬುದಾಗಿ ಹೇಳ್ತೇವೆ ಪ್ರೇರೆ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗಮನಿಸುವಂತ ಈ ಮಾತುಗಳನ್ನ ನಾವು ನೋಡುವಾಗ, ಈ ಒಂದು ವಾಕ್ಯ ಧ್ಯಾನ ಮಾಡುವಾಗ ನನ್ನ ಒಂದು ಹೃದಯವನ್ನ ಕದಲಿಸಿದಂತ ಒಂದು ಮಾತು ನಾನು ಸಹ ಕಲಿತಾ ಇದ್ದೇನೆ. ಉಪದೇಶ ಮಾಡುವುದರಿಂದ ನಾವು ಕಲಿತಾ ಇದ್ದೇವೆ ಪ್ರೇರೆ. ಎಲ್ಲರೂ ಕಲಿಯುವಂತವರೇ. ಇನ್ನೂ ಕಲಿಬೇಕಾಗಿದೆ, ಅದನ್ನ ಅನುಸರಿಸಬೇಕಾಗಿದೆ, ಅದಕ್ಕೆ ವಿಧೇಯರಾಗಿ ಜೀವಿಸಬೇಕು. ನೀತಿವಂತ ಎಂಬ ಒಂದು ನಿರ್ಣಯಿಸಲ್ಪಟ್ಟವರಾಗಿ ನೀತಿವಂತರಿಗೆ ಸಿಗುವಂತ ಬಹುಮಾನ ಹೊಂದಿಕೊಳ್ಳಬೇಕಾದ್ರೆ ಹೇಸ್ಕೇಲ್ ಹೇಳುವಂತ ಒಂದು ಮಾತನ್ನ ನೆನಪಿಗೆ ತರುತ್ತೇನೆ. ಹೇಸ್ಕೇಲ್ನ ಪ್ರವಾದನೆ ಗ್ರಂಥ, ಹಳೆ ಒಡಂಬಡಿಕೆಗೆ ನಾವು ಬರುವಾಗ ಹೇಸ್ಕೇಲ್ನ ಪ್ರವಾದನೆ ಗ್ರಂಥದ 20ನೇ ಅಧ್ಯಾಯದ 11ನೇ ವಾಕ್ಯ. ವಾಕ್ಯ ಜೀವದಾರ 11:20 ಹೇಸ್ಕೇಲ. ಆಗ ನಾನು ಅವರನ್ನು ಐಗುಪ್ತದೊಳಗಿಂದ ಬಿಡಿಸಿ ಅರಣ್ಯಕ್ಕೆ ಕರೆತರಲು ಕೈಗೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅವರಿಗೆ ತಿಳಿಸಿಕೊಟ್ಟೆನು. ಸಾಕು ಸಿಸ್ಟರ್, ಎಷ್ಟೊಂದು ಒಳ್ಳೆ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಆಗ ನಾನು ಅವರನ್ನು ಐಗುಪ್ತ ದೇಶದಲ್ಲಿ ಬಿಡಿಸಿ ಅರಣ್ಯಕ್ಕೆ ಕರೆತರಲು ಕೈಕೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅವರಿಗೆ ತಿಳಿಸಿಕೊಟ್ಟೆನು. ಎಂತ ಒಂದು ಆಜ್ಞೆಗಳಾಗಿವೆ! ಜೀವಾಧಾರವಾಗಿರುವಂತ ನನ್ನ ಆಜ್ಞೆಗಳೆಂಬುದಾಗಿ ನಾವು ಕಾಣ್ತಾ ಇದ್ದೇವಿಲ್ಲ ಪ್ರೇರೆ. 18ನೇ ಅಧ್ಯಾಯ 9ನೇ ವಾಕ್ಯ, 18:9 ಅದೇ ಹೇಸ್ಕೇಲ. ನಾವು ನೋಡೋಣ ಪ್ರೇರೆ. ಈ ವಾಕ್ಯವನ್ನು ನಾವು ಸ್ವಲ್ಪ ಓದ್ಬೋದು. ನಾನು ಓದ್ತೇನೆ, ನೀವು ಸಹಕಾರ ಯಾರಾದ್ರೂ ಓದ್ಬೋದು ಗಟ್ಟಿಯಾಗಿ. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಗಮನಿಸ್ರಿ ಪ್ರೇರೆ. ಸಿಸ್ಟರ್, ನನ್ನ ನಿಯಮಗಳನ್ನ ಅನುಸರಿಸಿ ನಾವು ಬರ್ತಾ ಇದ್ದೇವೆ. ವಾಕ್ಯವನ್ನ ಕೇಳಬೇಕು, ವಾಕ್ಯವನ್ನ ಅನುಸರಿಸಬೇಕು, ವಾಕ್ಯದಂತೆ ಜೀವಿಸಬೇಕು, ಆಜ್ಞೆಗಳನ್ನ ಪಾಲಿಸಬೇಕು, ಆಜ್ಞೆಗಳಿಗೆ ವಿಧೇಯರಾಗಿರಬೇಕು. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನ ಕೈಕೊಂಡು. ಈ 119ನೇ ಕೀರ್ತನೆ ಓದುವಾಗ ಆ ಕೀರ್ತನೆಗಾರನಿಗೆ ಎಷ್ಟು ದಾಹ! ಸತ್ಯವೇದದಲ್ಲಿ ದೊಡ್ಡ ಅಧ್ಯಾಯ ಎಂಬುದಾಗಿ ಹೇಳುವಾಗ 119ನೇ ಕೀರ್ತನೆ
ಈ 119ನೇ ಕೀರ್ತನೆಯಲ್ಲಿ ಕೀರ್ತನೆ ಪರನ್ನು ಬಹಳಷ್ಟು 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 ವರ್ಣಿಸುವಂತ ಪದ, ಕರ್ತನೇ ನಿನ್ನ ನಿಬಂಧನೆಗಳನ್ನ, ನಿನ್ನ ನಿಯಮಗಳನ್ನ, ನಿನ್ನ ಆಜ್ಞೆ ವಿಧಿಗಳನ್ನ, ನಿನ್ನ ವಿಧಿಗಳನ್ನ ನನಗೆ ಬೋಧಿಸು, ನನಗೆ ತೋರಿಸು. ಒತ್ತಿ ಒತ್ತಿ ಕೇಳ್ತಾನೆ ಪ್ರೇರೆ, ಕಲಿಯುವಂತ ಆಸಕ್ತಿ. ಯಾಕಂದ್ರೆ ಅನೇಕರು ಕಂಠಪಾಠ ಮಾಡ್ತಾರೆ. ಹಾಗಾದ್ರೆ ಈ 119ನೇ ಕೀರ್ತನೆಯಲ್ಲಿ ಬಹಳಷ್ಟು ನಮಗೆ ಬೇಕಾಗಿರೋದೊಂದು ವಾಕ್ಯ ಯಾವುದು? 119ನೇ ಕೀರ್ತನೆಯಲ್ಲಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಅಷ್ಟೇ ಸಾಕು ಅಲ್ವರ? ಹಾಗಾದ್ರೆ ಆ ಕೀರ್ತನೆಯ ಅಷ್ಟೊಂದು ಉದ್ದವಾದ ಕೀರ್ತನೆಯಲ್ಲಿ ನಾವು ನೋಡ್ತಾ ಹೋದ್ರೆ, ಆ ಕೀರ್ತನೆಗೆ ನಾವು ಹೆಚ್ಚಿನದಾಗಿ ಅದನ್ನ ನಾವು ಧ್ಯಾನ ಮಾಡುತ್ತಾ ಹೋದ್ರೆ ನಾವು ನೋಡ್ತೇವೆ, ನಿನ್ನ ನಿಯಮಗಳನ್ನು, ನಿನ್ನ ನಿಬಂಧನೆಗಳನ್ನು, ನಿನ್ನ ಆಜ್ಞೆಗಳನ್ನ, ನೀತಿ ವಿಧಿಗಳನ್ನ, ನಿನ್ನ ನಿಬಂಧನೆಗಳನ್ನ ಗಮನಿಸಿದ್ರೆ. ಆದ್ರೆ ಈ ರಾತ್ರಿ ನಾವು ಕಲಿಯುತ್ತಿರುವಾಗ ಭಕ್ತನಾಗಿರುವ ಅಥವಾ ಗ್ರಂಥಕರ್ತನಾಗಿರುವಂತ ಯೆಹೆಜ್ಕೇಲನ ಗ್ರಂಥದ 18ನೇ ವಾಕ್ಯ ನಮ್ಮೆಲ್ಲರನ್ನ ಕರ್ತನ ಕಡೆಗೆ ನಡೆಸುವಂತದ್ದು ಮಾತ್ರವಲ್ಲ, ಭರವಸೆಯಾಗಿದೆ ಪ್ರೇರೆ. ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿ ನಡೆದರೆ ಇಂಥವನು ಸದ್ಧರ್ಮಿ ಆಗಿರುವುದರಿಂದ ಬಾಳೇ ಬಾಳುವನು. ದೇವರ ಸ್ತೋತ್ರ ಉಂಟಾಗಿರ್ತಾರೆ. ಬಾಳೇ ಬಾಳುವನು. ಇದು ಯಾರ ನುಡಿ? ಇದು ಕರ್ತನಾದ ಯೆಹೋವನ ನುಡಿ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪರಿಶುದ್ಧವಾದ ಕ್ರಿಸ್ತನ ನಾಮವನ್ನು ಧರಿಸಿಕೊಂಡು ದೇವರ ಮಕ್ಕಳೆಂಬ ಬಿರುದನ್ನು ಪಡೆದುಕೊಂಡು ಈ ಭೂ ಯಾತ್ರೆಯಲ್ಲಿ ಅನೇಕ ಕಷ್ಟ ಸಂಕಟಗಳು, ರೋಗ ರುಜಿನಗಳು, ಅವಮಾನಗಳು, ನಿಂದೆಗಳು ಏನಾದರೂ, ಕರ್ತನೇ ನನ್ನ ಸರ್ವಸ್ವವು, ಆತನೇ ನನ್ನ ಬೆಳಕು, ನನ್ನ ದಾರಿ ದೀಪ ಎಂಬುದಾಗಿ ಕ್ರಿಸ್ತನ ನಿಮಿತ್ತವಾಗಿ ಕಳೆದ ಕೆಲವು ತಿಂಗಳ ಹಿಂದೆ ಒಬ್ಬ ಒಳ್ಳೆಯ ಉದ್ಯೋಗ ಮಾಡುವಂತ ಒಬ್ಬ ಸಹೋದರರು ಸುವಾರ್ತೆ ಸಾರದ ನಿಮಿತ್ತವಾಗಿ ಆ ಒಂದು ಕುಟುಂಬಕ್ಕೆ ಆಧಾರವಾಗಿರುವಂತ ಆ ಡ್ಯೂಟಿಯಿಂದ ತೆಗೆದು ಹಾಕಿದ್ರು. ಸುವಾರ್ತೆ ಸಾರದ ನಿಮಿತ್ತ ಪ್ರೇರೆ, ಆದರವರು ಇಂದಿಗೂ ಕ್ರಿಸ್ತನ ಸುವಾರ್ತೆ ಸಾರೋದನ್ನು ಬಿಟ್ಟಿಲ್ಲ. ಆದ್ರೆ ಒಳ್ಳೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚುತ್ತಿರುವುದರಿಂದ ಇವರು ಉದ್ಯೋಗ ಮಾಡಬೇಕೆಂಬುದಾಗಿ ಪ್ರಿಯದೇವ ಚಂದ್ರೆ. ಆದರೆ ಇಲ್ಲಿ ನೋಡಿದ್ರೆ ಪ್ರೇರೆ, ಸದ್ಧರ್ಮಿ ಆಗಿರುವುದರಿಂದ ಬಾಳೇ ಬಾಳುವನು. ನೀತಿವಂತರಾಗಿರಬೇಕು. ಪ್ರಭಾವ, ಮಾನ, ಮಹಿಮೆಯನ್ನ, ಅನಿತ್ಯತ್ವವನ್ನ, ನಿತ್ಯ ಪ್ರಭಾವನ ಧರಿಸಿಕೊಳ್ಳಬೇಕಾದ್ರೆ ಈಗೋ ದೇವರು ಕೊಟ್ಟಂತ ನಿಯಮಗಳು, ವಿಧಿಗಳು, ಆತರ ವಾಕ್ಯಕ್ಕೆ ವಿಧೇಯತೆ, ವಾಕ್ಯಾನುಸಾರವಾದ ಜೀವಿತ, ವಾಕ್ಯವನ್ನು ಗಮನಿಸುವಂಥದ್ದು, ವಾಕ್ಯಾನುಸಾರವಾದ ಜೀವಿತ, ಸತ್ಯವೇದದಲ್ಲಿ ಏನ್ ಬರೆಯಲ್ಪಟ್ಟಿದ್ಯೋ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮುಂದಿರುವಂತಹ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಒಂದು ಪದ್ಧತಿ, ಹಳೆ ಒಡಂಬಡಿಕೆ ಒಂದು ರೀತಿ ನೀತಿ ಗೊತ್ತುಂಟು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ, ಸಭೆಯ ಒಂದು ಈಗಿನ ಕಾಲದ ಸಭೆಗಳಲ್ಲಿ ಬೇಕಾದ ಸಿದ್ಧಾಂತಗಳು, ಈಗ ನಾವು ನಡೆದುಕೊಳ್ಳಬೇಕಾಗಿರುವಂತದ್ದು, ನಾವು ಅದನ್ನ ಗಮನಿಸುವಾಗ ಪ್ರೇರೆ ಬಾಳೆ ಬಾಳುವನೆಂಬುದಾಗಿ ನಾವು ಗಮನಿಸ್ತೇವೆ. ಅದೇ 18ನೇ ಅಧ್ಯಾಯದ 5ನೇ ವಾಕ್ಯ, ಒಬ್ಬನು ಸದ್ಧರ್ಮಿಯಾಗಿ ನೀತಿ ನಾಯಿಗಳನ್ನು ನಡೆಸಿ ಗುಡ್ಡಗಳ ಮೇಲೆ ಯಜ್ಞಶೇಷವನ್ನು ತಿನ್ನದೆ ಇಸ್ರೇಲ್, ಇಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ ಪ್ರೇರೆ. ಆದ್ದರಿಂದ ನಾವು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸುವಾಗ ನೀತಿವಂತರೆಂಬ ನಿರ್ಣಯವನ್ನ ನಾವು ಹೊಂದಿಕೊಳ್ಳುತ್ತೇವೆ. ನೀತಿವಂತರೆಂಬ ಪದವಿಯನ್ನ ನಾವು ಪಡೆದುಕೊಳ್ತೇವೆ ಪ್ರೇರೆ. ತನ್ನೊಬ್ಬನೇ ಮಗನಾಗಿರುವಂತ ಇಸಾಕನನ್ನು ಬಲಿ ಕೊಡುವುದಕ್ಕಿಂತೆಗಿದೆ ಆಜ್ಞೆಗೆ, ದೇವರ ಪ್ರೀತಿಗೆ, ದೇವರ ನಿಯಮಕ್ಕೆ, ದೇವರ ಒಂದು ಕರೆಯುವಿಕೆಗೆ ಹೂಗುಟ್ಟಂತ ಅಬ್ರಹಾಮನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟಿರುವುದಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಪ್ರಿಯ ದೇವಚಂದ್ರೆ. ಆದ್ದರಿಂದ ಈ ಭೂಲೋಕದಲ್ಲಿ, ಈ ಭೂ ಪ್ರಪಂಚದಲ್ಲಿರುವಂತವರು ನಮಗೆ ನೀತಿವಂತರೆಂಬ ನಿರ್ಣಯವನ್ನು ಕೊಡದೇ ಇದ್ದರು. ನನ್ನ ನಿಮಿತ್ತವಾಗಿ, ನಮ್ಮೆಲ್ಲರ ನಿಮಿತ್ತವಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಂತ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಧೇಯರಾಗಿ ಜೀವಿಸುವಾಗ ನಾವು ಅದು ಪಡೆದುಕೊಳ್ಳುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಭೂಲೋಕದಲ್ಲಿರುವಾಗ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರುವಂತ ಒಬ್ಬ ಸಮಾರ್ಯದವನು, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 20ರಿಂದ ಕಾಣುವಾಗ ಅಲ್ಲಿ ಕೇಳುವಂತ ಒಂದು ಮಾತು, ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನ ಪರಿಶುದ್ಧಕ್ಕಾಗಿ, ಬೋಧಕನೇ ನಾನು ನಿತ್ಯಜೀವ ಬಾಧ್ಯನಾಗುವಂತೆ ಏನು ಮಾಡಬೇಕೆಂದು ಕೇಳಲೆಂಬುದಾಗಿ ಹೇಳುತ್ತಾ ನಾವು ಈ ವಿಷಯಗಳನ್ನು ಗಮನಿಸ್ತೇವೆ ಪ್ರೇರೆ. ಆತನವನಿಗೆ ನೀನು ಸರಿಯಾಗಿ ಉತ್ತರ ಕೊಟ್ಟು ಇದರಂತೆ ಮಾಡಿದರೆ ಜೀವಿಸು ಎಂಬುದಾಗಿ ಹೇಳುವಂತ ಮಾತುಗಳನ್ನ ನಾವು ಕಾಣ್ತೇವೆ ಪ್ರೇರೆ. ಪ್ರಿಯದೇವ ಜನರೇ, ಈ ರಾತ್ರಿ ಕೇಳಿಸಿಕೊಂಡಂತ ವಾಕ್ಯಕ್ಕೆ ನಾವು ಮತ್ತೊಮ್ಮೆ ರೋಮಪುರದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಾಕ್ಯಕ್ಕೆ ಹಿಂತಿರುಗಿ ನಾವು ಬರೋಣ. ಇಲ್ಲಿ ನಾವು ಕಾಣುವಂತ ವಾಕ್ಯವನ್ನ ಮತ್ತೊಮ್ಮೆ ಮೆಲುಕು ಹಾಕೋಣ ಪ್ರೇರೆ. ಇಲ್ಲಿ ಬರೆಯಲ್ಪಟ್ಟಿದೆ 13ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ.
ನಿಮ್ಮೆಲ್ಲ ತಿಳಿದ ಹಾಗೆ ನಾನೀಗ ಇಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ಸೇವೆಯನ್ನು ಮಾಡಿಕೊಳ್ಳುತ್ತಾ ಕುಟುಂಬ ಪೋಷಣೆ ನಿಮಿತ್ತವಾಗಿ ಮತ್ತು ಕೆಲವು ವಿಷಯಗಳಿಗೋಸ್ಕರವಾಗಿ ಸಣ್ಣದಾದಂಥ ಒಂದು ವ್ಯಾಪಾರವನ್ನು ಸಹ ಮಾಡ್ತಾ ಇದ್ದೇನೆ. ಯಾಕೆ ಹೇಳ್ತೇನೆ ನೋಡುವಾಗ ಹೋಗುವಾಗ ಕೆಲವು ಒಂದು ಅಂಗಡಿಗಳಲ್ಲಿ ಕೆಲವರು ಒಂದು ಅವರಿಗೆ ಇಷ್ಟವಾದ ಗ್ರಂಥಗಳನ್ನು ಓದ್ತಾ ಇರ್ತಾರೆ. ನಾನು ಕೇಳ್ತೇನೆ, ನೀವೇನು ಓದ್ತಾ ಇದ್ದೀರಿ ಎಂಬುದಾಗಿ. ಬಹಳಷ್ಟು ನೋಡುವಾಗ ಹೆಣ್ಮಕ್ಳು ಜಾಸ್ತಿ ಓದ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಮ್ಮಮ್ಮ ಹೇಳಿದ್ರು ಓದಬೇಕು ಅಂತ. ಓದ್ತಾ ಇದ್ದೀರಿ, ಅದು ತಿಳ್ಕೊಂಡಿದ್ದೇನು? ಏನಿಲ್ಲ, ಓದಿದ್ರು ಅಷ್ಟೇ. ಕೆಲವು ಕಂಠಪಾಠ ಮಾಡ್ತಾರೆ, ಏನ್ ತಿಳ್ಕೊಂಡ್ರು? ಓದ್ಬೇಕಷ್ಟೇ. ಓದಿದ್ರೆ ಏನೋ ಒಂದು ನಾವು ಕಾಣ್ತೇವೆ. ಬಹಳಷ್ಟು ನಾವು ಚಿಕ್ಕವರಿದ್ದಾಗ ಕೆಲವರು ಕೊಡ್ತಾ ಇದ್ರು, ಒಂದು ಪೇಪರ್ ಕೊಟ್ಟು ಏನಂತ ಕೊಡ್ತಾ ಇದ್ರು, ಇದನ್ನ ತೆಗೆದುಕೊಂಡು ಓದಬೇಕು, ಒಂದು ಸ್ಥಳದಲ್ಲಿ ಯಾವುದೋ ಒಂದು ಪ್ರತ್ಯಕ್ಷ ಆಗಿ ಅವ್ರಿಗೆ ವಾಗ್ದಾನ ಮಾಡಿದೆ, ನೀನು ನನ್ನ ಹೆಸರಲ್ಲಿ 1000 ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ ಹಂಚಿದ್ರೆ ನಿನಗೆ ಆಶೀರ್ವಾದ ಸಿಗುತ್ತೆ. ಆಗ ಓದುವಂತ ಬಿಸಾಡಂಗಿಲ್ಲ, ಅಲ್ಲಿ ಬರ್ದಿರ್ತಾನೆ, ಓದಿ ಬಿಸಾಡಬಾರದು, ನೀವು ಕೆಲಸ ಮಾಡ್ಬೇಕು ಪ್ರಚಾರಕ್ಕೋಸ್ಕರವಾಗಿ. ಪ್ರಿಯರೇ, ಇದು ಆಗಲ್ಲ. ಅದಕ್ಕಾಗಿ ನಾನು ಹೇಗೆ ಹೇಳ್ತಿದ್ದೆ, ಇವತ್ತು ಸ್ವಾರ್ಥನ ಕರಪತ್ರ ಕೊಡುವ ಕೆಲವರು ತಗೊಳ್ತಾ ಇಲ್ಲ, ಓದ್ತಾ ಇಲ್ಲ. ಕಾರಣ ಏನಿದೆ ಇದೆ. ಯಾಕೆ? ಈ ಪತ್ರಿಕೆ ಮೊದಲು ಬರ್ತಾ ಇದ್ದು ಒಂದು ಕಾಲದಲ್ಲಿ, ನಾನು ಚಿಕ್ಕವನಿದಾಗ ಕೊಡ್ತಾ ಇದ್ರು. ನಾನು ಬಹಳಷ್ಟು ಸರಿ ಓದ್ತಾ ಇದ್ದೆ. ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿನಿಂದ ಯಾವುದಕ್ಕೂ ಭಯಪಡುವಂತವನಲ್ಲ. ಯಾಕಂದ್ರೆ ಅವತ್ತಿನಿಂದಲೂ ನಮ್ಮ ಅಪ್ಪ ಅವರು ಹಾಕಿದ್ದು ಒಬ್ಬನೇ ದೇವರಿದ್ದಾನೆ, ಅವನು ಮಾತ್ರ ಸೃಷ್ಟಿಕರ್ತನೆ. ಅವ್ರಿಗೆ ಯೇಸು ಎಂಬುದಾಗಿ ಗೊತ್ತಿಲ್ಲ. ಅವ್ರು ಹೇಳ್ತಿದ್ರು ಒಬ್ಬ ದೇವರು ಮಾತ್ರ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಇವತ್ತು ಅನೇಕ ಜನರು ಈ ರೀತಿಯ ಒಂದು ಪದ್ಧತಿಗಳು, ಕ್ರಮಗಳನ್ನ ಮಾಡ್ತಾ ಬಂದ್ರು. ಇದನ್ನ ನೀನು ಓದಬೇಕು ಮತ್ತು ಅದನ್ನ ನೀನು ಮುದ್ರಿಸಿ ಇನ್ನೂ 1000 ಜನ ನೀನು ಹಂಚಿದ್ರೆ ನಿನಗೆ ಇದು ಸಿಗುತ್ತೆ, ಇಲ್ಲ ಅಂದ್ರೆ ನಿನಗೆ ಶಾಪ ಆಗುತ್ತೆ. ಅದರ ನಿಮಿತ್ತವಾಗಿ ಇವತ್ತು ಕರಪತ್ರಗಳನ್ನು ಕೊಡೋಕೆ ತಗೊಳ್ಳಲ್ಲ. ಯಾಕೆಂದ್ರೆ ನಾನು ತಗೊಂಡು ಓದಿ ಇಲ್ಲಿ ಹಂಚ್ಬೇಕು ಅಂತ ಭಯ. ಅಂದ್ರೆ ಇದು ನಿಯಮನಿಷ್ಠೆಗಳು, ಒಂದು ಆಚಾರ ಪದ್ಧತಿಗಳು. ಅದರನ್ನೆಲ್ಲ ಪ್ರೇರೆ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನಾಗಿ ಒಡೆಯನಾಗಿ ಪರಲೋಕದಿಂದ ಯೆಶಾಯನ ಬರೆಯಲ್ಪಟ್ಟ ಗ್ರಂಥದಲ್ಲಿ ಫಿಲಿಪ್ಪಿ ಪತ್ರಿಕೆ ನೋಡುವಾಗ ತಾನು ಆತ ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನವಾದ ಪದವಿಯನ್ನ ಬಿಡಲು ಎಂದೆಣಿಸದೆ ತನ್ನನ್ನು ತಾನು ತಗ್ಗಿಸಿಕೊಂಡು ದಾಸನು ಧರಿಸಿಕೊಂಡು ಭೂಮಿಗೆ ಬಂದನು. ಯಾಕೆ ಬಂದನು? ಈಗೋ ನಶಿಸಿ ಹೋಗುವುದನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಬಂದನು, ಪಾಪಿಗಳನ್ನ ರಕ್ಷಿಸೋದಕ್ಕೋಸ್ಕರವಾಗಿ. ಈ ಲೋಕಕ್ಕೆ ಬಂದನು, ಏನು ಮಾಡಿದನು? ಅನೇಕ ಅದ್ಭುತಗಳನ್ನು ಮಾಡಿದನು. ನನ್ನ ಪಾಪದ ನಿಮಿತ್ತವಾಗಿಯೇ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ನನ್ನ ಪಾಪದ ಸಂಬಳ ಮರಣವಾಗಿತ್ತು. ಈ ಲೋಕವನ್ನು ಬಿಟ್ಟರೆ ಭಯಂಕರವಾದ ಬೆಂಕಿ ನನಗೆ ಇತ್ತು. ನನ್ನ ಪಾಪದ ಸಾಲವನ್ನು ತೀರಿಸಿ ಕರ್ತನ ಸ್ವಾಮಿಯು ಆ ಮರಣವನ್ನು ಅನುಭವಿಸಿದನು. ಅದನ್ನು ಮರಣವನ್ನು ಅನುಭವಿಸುವಾಗಲೂ ಯಾವ ಪಾಪ ಮಾಡಲಿಲ್ಲ, ಆತನ ಬಾಯಿಂದ ಯಾವ ಕೆಟ್ಟ ಮಾತು ಬರಲಿಲ್ಲ. ನೀತಿಯುಳ್ಳ ಕ್ರಿಸ್ತನು ನನಗಾಗಿ ಪ್ರಾಣ ಕೊಟ್ಟು ಸತ್ತುಳಿದು ಬಂದಿದ್ದಾನೆ. ನನ್ನ ಜೀವಿತ ಕಾಲವೆಲ್ಲ ನಾವು ದೀಕ್ಷೆಯನ್ನು ಮುಳುಗುವಾಗ ಮಾತ್ರ ಹೇಳ್ತೇವೆ, ನಾನು ಉಸಿರಿರುವವರೆಗೂ ನಿನ್ನನ್ನು ಹಿಂಬಾಲಿಸ್ತೇನೆ, ನನ್ನ ಉಸಿರಿಗೂ ಆಳು ಸಹ ಬರೆಯಲ್ಪಟ್ಟಿದ್ದಾರೆ ಇವತ್ತು. ಆದ್ರೆ ಈ ನಾಳೆ ಭಾನುವಾರ ಎಷ್ಟು ಜನರಿಗೆ ಗುರು ಪ್ರವೇಶ ಇದೆಯೋ, ಎಷ್ಟು ಜನರಿಗೆ ವೆಡ್ಡಿಂಗ್ ಕಾರ್ಡ್ ಕರೆಯುವಿಕೆ ಇದೆಯೋ? ಪ್ರಿಯರೇ, ಕರ್ತನಿಗೋಸ್ಕರವಾಗಿ ಸೃಷ್ಟಿಕರ್ತನ ದೇವರೇ 7 ದಿನ 6 ದಿನ ಕೆಲಸ ಮಾಡಿ 7 ದಿನ ವಿಶ್ರಮಿಸಿಕೊಂಡು ಎಂಬುದಾಗಿ ನೋಡ್ತೇವಲ್ಲ ಪ್ರಿಯರೇ. ಆದ್ದರಿಂದ ಇಲ್ಲಿನ ಹೇಳುವಂಥದ್ದು, ನಾವು ದೇವರ ಮಕ್ಕಳಾಗಿದ್ದೇವೆ. ಕರ್ತನು ಸಭೆ ಕೊಟ್ಟ ಒಂದು ಸಂಸ್ಕಾರ ನಿಯಮ. ನಾಳಿನ ದಿನ ಭಾನುವಾರ ಕರ್ತನ ಮೇಜು, ಕರ್ತನ ಮಕ್ಕಳು ಸೇರಿ ಬರುವಂತ ಆತನ ಆಲಯದಲ್ಲಿ ಹೋಗಿ ಆತನಿಗೆ ಮಾತ್ರ ಕಾಣಿಸುವ ಹಾಗೆ. ಯಾಕಂದ್ರೆ ಇಡೀ ವಾರವೆಲ್ಲ ನಾವು ಏನ್ ಮೇಲುಗಳನ್ನು ಮಾಡಿದ್ರೆ ನಮಗೆ ಗೊತ್ತುಂಟು, ಹೇಗೆ ನಮ್ಮನ್ನು ನಡೆಸಿದ್ದಾನು. ಕರ್ತನೆ, ನಾನು ನುಡಿದಿರುವುದರಿಂದ ಕೃಪೆ ಸ್ವಾಮಿ. ಇದರಿಂದ ಆಳಕ್ಕೆ ನಾನು ಬಂದಿದ್ದೇನೆ ಜೀವಂತವಾಗಿ. ನನ್ನ ಕಷ್ಟ ಕಣ್ಣೀರನ್ನ ಪರಿಹಾರ ಮಾಡಿ ನನಗೆ ಸಂತೋಷ ಸಮಾಧಾನವನ್ನು ಕೊಟ್ಟು ಮಾತ್ರವಲ್ಲ, ಆ ಪರಲೋಕದ ಆನಂದ ಪಡೆದುಕೊಳ್ಳುವಂತೆ ನನಗಾಗಿ ಪ್ರಾಣವನ್ನು ಕೊಟ್ಟ ಕರ್ತನೆ, ನಿನ್ನನ್ನು ವಂದಿಸುತ್ತೇನೆ ಸ್ವಾಮಿ. ನಾವು ಸ್ತೋತ್ರ ಸಲ್ಲಿಸುತ್ತೇನೆ. ನಾವು ಒಂದೇ ಸಲ ಆಗ್ಬಿಡ್ತೀವಿ ಕೋಟಿ ಕೋಟಿ ಸ್ತೋತ್ರ ಅಂತ. ಕೋಟಿ ಕೋಟಿ ಹೇಳಿರಲ್ಲ, ಆದ್ರೆ ಬಾಯಿಂದ ಹೇಳ್ಬಿಡ್ತೀವಿ ಕೋಟಿ ಕೋಟಿ ಸ್ತೋತ್ರ. ವಿವರಿಸಿ ಹೇಳಿಬೇಕು, ನೀನು ಮಾಡಿದ ಮೇಲ್ಗಾಗಿ ನಿನ್ನ ವಂದಿಸುತ್ತೇನೆ, ನನಗೆ ಸ್ತೋತ್ರ ರಾಜ, ನೀನು ಎಷ್ಟೊಂದು ದೊಡ್ಡವನು. ವರ್ಣನೆ ಮಾಡುವಂಥದ್ದು, ಆತನ ಘನಪಡಿಸುವಂಥದ್ದು, ಆತನ ಕೀರ್ತಿಸುವಂಥದ್ದು, ಆತನ ಮುಂದೆ ಕುಳಿತುಕೊಂಡು ನಾವು ಆರಾಧನೆ ಮಾಡುವಾಗ ಪ್ರತಿಯೊಬ್ಬರ ಹೃದಯಾಂತರದಲ್ಲಿ ಬರುವಂತಹ ಒಂದು ಸ್ತೋತ್ರದ ಕಾಣಿಕೆ. ಸುಮ್ಮನೆ ನಿಂತ್ಕೊಂಡು ಸ್ತೋತ್ರ ಸ್ತೋತ್ರ ಅಲ್ಲ, ಒಂದೊಂದು ಮಾತನ್ನ ಒಂದೊಳಗೆ ಸಹೋದರ ಸಭೆಯರು ಹೇಳ್ತಾ ಇದ್ರೆ ನೀನು ಮೊಣಕಾಲಿದ್ಕೊಂಡು ಕಾಯ್ತಾ ಇರ್ತಾರೆ ಕೆಲವರು, ಯಾವಾಗ ಆಮೇಲೆ ಹೇಳ್ತಾರಂತ. ಅಲ್ಲ ಪ್ರೇರೆ, ನಿನ್ನ ಬಾಯಿಂದ ಬರ್ತಾ ಇರ್ಲಿ ಅದನ್ನು ಮಾಡಿದ ಮೇಲುಗಳು, ಆತನ ಉಪಕಾರ, ಆ ಕಲವರಿ ಶಿಲುಬೆ ಮರಣ, ಆ ಒಂದು ಮರಣದಲ್ಲಿ ಪಟ್ಟಂತ ಶ್ರಮೆ, ಅದನ್ನು ಗಮನಿಸುವಾಗ ಆ ಶಿಲುಬೆಯ ಹೊಡೆತಗಳು, ಆ ಬಿಸಿಲು ಮತ್ತು ಆ ಶಿಲುಬೆ ಮುಂದೆ ಮಾಡಿದಂತ ಹೇಳನ ತಿರಸ್ಕಾರ. ದೇವ ಜನರೇ, ಇದೆಲ್ಲ ಜ್ಞಾಪಕ ಮಾಡಿಕೊಳ್ಳುವಾಗ ಯೆಹೆಜ್ಕೇಲನ ಗ್ರಂಥದ
ಆ ಮಾತು ಬಹಳಷ್ಟು ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ನೆನಪಲ್ಲಿ ಇಟ್ಟುಕೊಳ್ಳುವಂಥದ್ದು. ನಾವು ಅದನ್ನ ಮತ್ತು ಅನೇಕ ವಾಕ್ಯಗಳನ್ನು ಧ್ಯಾನಿಸುವಾಗ 18ನೇ ಅಧ್ಯಾಯದ 9ನೇ ವಾಕ್ಯ ಬರೆಯಲ್ಪಟ್ಟಿದೆ. ಬಹಳ ಸ್ಪಷ್ಟವಾಗಿ ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳುವನು. ಭೂಲೋಕದಲ್ಲಿ 200 ವರ್ಷ ಇರಬೇಕೆಂಬುದಾಗಿಲ್ಲ, ನಿತ್ಯ ಜೀವ. ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ ನಾವು ಗಮನಿಸ್ತೇವಲ್ಲ ಪ್ರಿಯ ದೇವಜನರೇ. ಆದ್ದರಿಂದ ಈ ರಾತ್ರಿ ವೇಳೆಯಲ್ಲಿ ಭಕ್ತರಾಗಿರುವ ಪೌಲನು ಬರೆಯಲ್ಪಟ್ಟಂತ ರೋಮ ಪತ್ರಿಕೆಯಲ್ಲಿ ಪಾಪ, ವಿಮೋಚನೆ, ರಕ್ಷಣೆ, ನೀತಿ, ನಿರ್ಣಯ ಎಂಬಂತ ಈ ಪದಗಳಲ್ಲಿ ಅಡಕವಾಗಿರುವಂತದ್ದನ್ನ ನಾವು ಕಲಿಯುವಾಗ, ನಾವು ಧ್ಯಾನ ಮಾಡುವಾಗ ಪ್ರೇರೆ, ಈಗ ವಿಮೋಚಿಸಲ್ಪಟ್ಟವರಿಗೆ ನೀತಿವಂತರೆಂಬ ಒಂದು ಹೆಸರಿದೆ. ನೀತಿಯುಳ್ಳ ಕ್ರಿಸ್ತನ್ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಪರಲೋಕದಲ್ಲಿ ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುತ್ತಿರುವಾಗ ಆ ಪರಲೋಕಕ್ಕೆ ನಾನು ಹೋಗ್ತೇನೆ, ಆ ಪರಲೋಕವೇ ನನ್ನ ಬಲವು. ತುಂಬಾ ಆ ಪರಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಹಾಡನ್ನು ಸಹೋದರಿ ಆಡ್ತಾ ಇದ್ರು. ಹೌದು ಪ್ರೇರೆ, ಈ ಜೀವನದ ಯಾತ್ರೆಯಲ್ಲಿ ಆತನೇ ನಮ್ಮ ಬಲವು, ಆತನೇ ನಮ್ಮ ಗುರಾಣಿಯು, ಆತ ನಮ್ಮ ಗುರಿಯು, ನಮ್ಮ ನೋಟವು, ನಮ್ಮ ಓಟವು, ನಮ್ಮ ಉಸಿರು. ದೇವಚಂದ್ರೆ ಅದನ್ನ ನಾವು ನೆನಪಿಸಿಕೊಂಡು ಯಾವಾಗಲೂ ಅದನ್ನು ಸ್ತುತಿಸುತ್ತಾ ಆತನ ಆಜ್ಞೆಗಳನ್ನ ಕೈಕೊಂಡು ವಾಕ್ಯವನ್ನು ಕೇವಲ ಕೇಳುವುದು, ಓದುವುದು ಮಾತ್ರವಲ್ಲದೆ ವಾಕ್ಯಾನುಸಾರವಾಗಿ, ವಾಕ್ಯಕ್ಕೆ ವಿಧೇಯರಾಗಿ, ವಾಕ್ಯಾನುಸಾರ ಜೀವಿತವನ್ನು ಜೀವಿಸುತ್ತಾ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಪರಲೋಕವು, ಪರಲೋಕದ ಪಟ್ಟಣವು, ಪರಿಶುದ್ಧರ ಒಂದು ಐಕ್ಯತೆ ನಮಗಿದೆ. ನಾವು ನೀತಿವಂತರಾಗ್ತೇವೆ. ನೀತಿಯುಳ್ಳ ಕ್ರಿಸ್ತನ ಕೊಡುವಂತಹ ಜಯಮಾಲೆಯನ್ನ, ಪರಲೋಕದ ಆನಂದವನ್ನ ಪಡೆದುಕೊಳ್ಳುತ್ತೇವೆ. ಅದನ್ನು ಪಡೆದುಕೊಳ್ಳೋದಕ್ಕೆ ನಾವು ಸಿದ್ಧ ಮಾಡಿಕೊಳ್ಳೋಣ. ಅಂತ ದೇವರ ಮಹಾಕೃಪೆ ನಮ್ಮೊಟ್ಟಿಗಿರಲಿ. ಕರ್ತನ ತಾನೇ ಈ ವಾಕ್ಯ ಸಂದೇಶವನ್ನು ಆಸ್ವಾದಿಸಲಿ. ದೇವರು ನಿಮ್ಮನ್ನು